ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪ್ಯಾನ್ ಕೇಕ್ ಮಾಡೋಣ. ಅದಕ್ಕೆ ಒಂದು ಬೌಲ್ಗೆ ಒಂದು ಮೊಟ್ಟೆನ ಹಾಕಿ, ಇದು ನಿಮಗೆ ಬೇಗ ಬೇಗ ಆಗುವಂಥ ರೆಸಿಪಿ. ಇದು ಪ್ರೋಟೀನ್ ಕೂಡ ಉಂಟು ಇದರಲ್ಲಿ. ಒಂದು 2 ಸ್ಪೂನಷ್ಟು ಬೆಲ್ಲದ ಹುಡಿಯನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ವಿಸ್ಕರ್ನ ಸಹಾಯದಿಂದ ಮಿಕ್ಸ್ ಮಾಡಿ. ಹೀಗೆ ಬೆಲ್ಲ ಮತ್ತು ಮೊಟ್ಟೆ 2 ಜೊತೆಯಲ್ಲಿ ಚೆಂದ ಮಾಡಿ ಮಿಕ್ಸ್ ಆಗಬೇಕು. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಾಗೋರು ಬೆಲ್ಲದ ಹುಡಿಯನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. ನಂತರ ಒಂದು 300 ml ಅಷ್ಟು ಹಾಲನ್ನು ಹಾಕಿ ಹೀಗೆ ಮಿಕ್ಸ್ ಕೊಡಿ. ಇದು ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಯೂಸ್ ಮಾಡ್ಬೋದು, ತಿನ್ಬೋದು. ನಂತರ 1 ಕಪ್ಪಷ್ಟು ಗೋಧಿ ಹಿಟ್ಟು, ಅದು ಜರಡಿ ಹಿಡ್ಕೊಂಡು ಹಾಕಿದರೆ ತುಂಬ ಒಳ್ಳೆಯದು. ನಿಮಗೆ ಲಮ್ಸ್ ಎಲ್ಲ ಸಿಗೋದಿಲ್ಲ ಮಿಕ್ಸ್ ಮಾಡುವಾಗ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1/4 ಸ್ಪೂನ್ಗಿಂತ ಕಮ್ಮಿ ಬೇಕಿಂಗ್ ಪೌಡರ್ ಹಾಕಿ ಚೆಂದ ಮಾಡಿ ಮಿಕ್ಸ್ ಕೊಡಬೇಕು. ಇದನ್ನು ನೀವು ಬ್ರೇಕ್ಫಾಸ್ಟ್ ಮತ್ತು ಸ್ನ್ಯಾಕ್ಸಿಗೆ ಸಹ ಯೂಸ್ ಮಾಡುವಂಥ ರೆಸಿಪಿ ಇದು. ನಂತರ 2 ಸ್ಪೂನಷ್ಟು ತುಪ್ಪ ಹಾಕಿ ಹೀಗೆ ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಮಾಡಿ. ಜಾಸ್ತಿ ತೆಳು ಸಹ ಆಗಬಾರ್ದು, ಜಾಸ್ತಿ ದಪ್ಪ ಸಹ ಆಗಬಾರ್ದು. ಹಾಗೆ ನೋಡಿ, ಈ ರೀತಿ ಇಷ್ಟ ಆದರೆ ಸಾಕು. ನೋಡಿ, ನಂತರ ಒಂದು ಪ್ಯಾನ್ ಇಟ್ಕೊಂಡು ಸ್ಲೋ ಫ್ಲೇಮಲ್ಲಿ ಇರಬೇಕು. ಹೇಗೆ ಹಾಕಬೇಕು. ಊರ ಸೈಡಲ್ಲೆಲ್ಲ ಕಪ್ಪರೊಟ್ಟಿ ಮಾಡ್ತೇವಲ್ವಾ, ಹಾಗೆ ಆಚೆ ಮಾಡಬೇಕಾಗಿಲ್ಲ. ಜಸ್ಟ್ ಹಾಕಿ ಮುಚ್ಚಿಡುವಂಥದ್ದು. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಇದು ಗೊತ್ತಾಗ್ತದೆ ನಿಮಗೆ. ಮಧ್ಯದಲ್ಲೆಲ್ಲ ಹೋಲ್ ಥರ ಆಗಿರ್ತದೆ. ಸೈಡಲ್ಲಿ ಬ್ರೌನ್ ಆಗಿರ್ತದೆ. ಜಾಸ್ತಿ ಬ್ರೌನ್ ಆಗಲಿಕ್ಕೂ ಬಿಡಬಾರ್ದು. ಅದಕ್ಕೆ ಸ್ಲೋ ಫ್ಲೇಮಲ್ಲಿ ಇದ್ದರೆ ಒಳ್ಳೆಯದು. ನಂತರ ತಿರುಗಿಸಿ ಹಾಕಿ. ಹೀಗೆ ಇದು ರೆಡಿ ಆಗಿದೆ. ಇದು ಹನಿ ಜೊತೆ ನಿಮಗೆ ತಿನ್ನಲಿಕ್ಕೆ ರುಚಿ ಕೊಡ್ತದೆ ನಿಮಗೆ. ನೋಡಿ, ಟ್ರೈ ಮಾಡಿ ನೀವು. ನಾವು ಮಾಡುವಂಥ ಅಡುಗೆ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನೋಡಿ, ರೆಡಿಯಾಗಿದೆ.